ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇವ್ರು ಕೊಡ್ತಾರೋ ಟಾಸ್ಕ್ಗಳೆಲ್ಲ ನೋಡ್ತಾ ಇದ್ದೀವಿ. ನಾನು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಆದರೆ ಅವರು ಟಾಸ್ಕ್ ಆಡಬೇಕಾದ್ರೆ ನಿಜವಾದ ಬಂಡವಾಳ ಏನು ಅಂತ ಗೊತ್ತಾಗತ್ತೆ. ಅದೇ ರೀತಿ ನಾನು ಮೊದಲಿಂದ ಹೇಳ್ತಾ ಇರೋದು ಅದೇ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಏನೆಲ್ಲ ಆಡ್ತಾರೆ, ಬಿಗ್ ಬಾಸ್ ಮನೆಯೊಳಗಡೆ ಹಂಗಿರಲ್ಲ. ಯಾಕಂದರೆ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರತ್ತೆ. ಹೋಗ್ತಾ ಹೋಗ್ತಾ ಅದ್ರ ನಿಜ ಏನು ಅಂತ ಗೊತ್ತಾಗತ್ತೆ. ಬಿಗ್ ಬಾಸ್ ಅನ್ನೋದು ಯಾವ ರೀತಿ ಅಂದರೆ, ಯಾವ ರೀತಿ ಒಂದು ಸೈಕಲ್ ತುಳಿಬೇಕಾದ್ರೆ ಮೊದಲು ಒಂದು ಶಕ್ತಿನೂ ಇರುತ್ತೆ, ಹುಮ್ಮಸ್ಸು ಇರುತ್ತೆ. ಸೈಕಲ್ ಜೋರಾಗೆ ತುಳಿತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಹುಮ್ಮಸ್ಸು ಕಮ್ಮಿ ಆಗುತ್ತೆ, ಶಕ್ತಿನೂ ಕಮ್ಮಿ ಆಗುತ್ತೆ. ಅದೇ ರೀತಿ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತ ಅವ್ರ ಬಗ್ಗೆ ಏನೇನೆಲ್ಲ ಹೇಳ್ಕೊಂತಾರೆ. ತುಂಬಾ ಹುಮ್ಮಸ್ಸಾಗೆ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಇವ್ರು ಅದೇ ರೀತಿ ಇರ್ತಾರಾ? ಇವಾಗ ಇವರೆಲ್ಲ ಏನೆಲ್ಲ ಹೇಳ್ಕೊಂಡ್ರು ಸತ್ಯ ಏನು ಅಂತ ಆಮೇಲೆ ಗೊತ್ತಾಗತ್ತೆ. ಈಗ ಉದಾಹರಣೆಗೆ ಹೇಮಲತಾ ಅನ್ನೋ ಒಂದು ಮಹಿಳೆನೇ ನೋಡಿದ್ವಲ್ಲ, ಏನಕ್ಕವ್ವ ನನಗೆ ಸೆಲೆಕ್ಟ್ ಮಾಡೋಕ್ಕೆ ಧೈರ್ಯ ಇಲ್ವಾ, ಎಷ್ಟೆಲ್ಲ ಮಾತಾಡಿದ್ಲು, ಇಂಗ್ಲೀಷಲ್ಲೆಲ್ಲ ಮಾತಾಡಿದ್ಲು ಪಾಪ ಆ ಮಹಿಳೆ. ಇದನ್ನೆಲ್ಲ ನೋಡಿ ಪಾಪ ಅವರು ಸೆಲೆಕ್ಟ್ ಮಾಡಿದ್ರು. ಆದರೆ ಅದು ಆ ಜೋಶು 2 ದಿನಕ್ಕೆ ಹೋಗ್ಬಿಡ್ತು. ಇದೇ ಸತ್ಯ. ಇವ್ರದ್ದೆಲ್ಲ ನಿಜವಾದ ವ್ಯಕ್ತಿತ್ವ ಇದಲ್ಲ. ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತ ಆಸೆಯಿಂದ ಈ ರೀತಿ ಎಲ್ಲ ಮಾತಾಡ್ತಾರೆ, ಈಗೆಲ್ಲ ಆಡ್ತಾರೆ. ಇವರು ಬರಬೇಕಾದ್ರೆ ಏನೆಲ್ಲ ಮಾತಾಡಿದ್ರು, ಅವ್ರಿಗೆ ಏನು ತೋಚಿದೋ ಅದು ಮಾತಾಡಿದಲ್ಲ. ಮನೆಯಲ್ಲೇ ಎಲ್ಲ ತಯಾರಿ ಮಾಡ್ಕೊಂಡು ಈ ರೀತಿ ಮಾತಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಮಾತಾಡಿರ್ತಾರೆ. ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಯಾವಾಗ ಏನು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಎಲ್ಲ ಪರಿಸ್ಥಿತಿಲೂ ಇವರು ಯಾವ ರೀತಿ ಮಾತಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ, ಆಗ ಇವ್ರ ನಿಜವಾದ ವ್ಯಕ್ತಿತ್ವಗಳು ಏನು ಅಂತ ಗೊತ್ತಾಗತ್ತೆ. ಈಗ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯೊಳಗಡೆ ಕ್ಯಾಮ್ರಾ ಇರುತ್ತೆ. ಅವ್ರು 24 ಗಂಟೆನೂ ಕ್ಯಾಮ್ರಾ ಮುಂದೆ ನಾಟಕ ಆಡೋಕ್ಕಾಗಲ್ಲ. ಅವರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಆಡ್ತಾರೆ, ನಿಜಾಂಶ ಎಲ್ಲ ಹೊರಗೆ ಬರ್ತಾ ಇರುತ್ತೆ. ಈಗ ಈ ಅಗ್ನಿ ಪರೀಕ್ಷೆಯಲ್ಲೂ ತುಂಬ ಜನ ಹೇಳಿದ್ದಾರೆ, ಅವರು ಆಚೆ ಮಾತಾಡೋದು ಬೇರೆ, ಆಚೆ ಇರೋದೇ ಬೇರೆ. ಯಾವಾಗ ಈ ಸ್ಟೇಜ್ ಮೇಲೆ ಬರ್ತಾರೋ ಆಗ ಇವ್ರು ಮಾತಾಡೋ ರೀತಿನೇ ಬೇರೆ ಥರ ಆಗ್ಬಿಡತ್ತೆ, ನಡವಳಿಕೆ ಎಲ್ಲ ಬದಲಾಗ್ಬಿಡತ್ತೆ. ಇದಕ್ಕೂ ಉದಾಹರಣೆ ಅಗ್ನಿ ಪರೀಕ್ಷೆಯಲ್ಲೇ ಮಾತಾಡ್ಬಿಟ್ಟಿದ್ದಾರೆ. ಸೆಲೆಕ್ಟ್ ಮಾಡಬೇಕು ಅಂತ ಇಬ್ಬರನ್ನ ಕರೆಸ್ತಾರೆ. ಅಲ್ಲೊಬ್ಬ ಸ್ಪರ್ಧಿ ನಾನು ಹಂಗಾಡ್ತೀನಿ, ನಾನು ಆ ರೀತಿ ಆಡ್ತೀನಿ ಅಂದ್ಬಿಟ್ಟು ಹೇಳ್ಕೊತಾಳೆ. ಆದರೆ ಅಲ್ಲಿ ಬಂದಿದ್ದು ಇನ್ನೊಬ್ಬ ಸ್ಪರ್ಧಿ ಇಲ್ಲಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ, ಹೊರಗಡೆ ಹತ್ಕೊಂಡು ಕೂತ್ಕೊಂಡಿದ್ಲು. ಆದರೆ ಆ ಸ್ಪರ್ಧಿ ಬಗ್ಗೆ ಸತ್ಯ ಏನು ಅಂತ ಹೇಳಿದ್ರೇನು ಆ ಜಡ್ಜಸ್ ಅವಳನ್ನೇ ಸೆಲೆಕ್ಟ್ ಮಾಡ್ತಾರೆ. ಇನ್ನು ಇದೇ ರೀತಿ ಹೊರಗಡೆ ತುಂಬ ನಡೆದಿರತ್ತೆ. ಇಲ್ಲಿ ಬಂದು ಯಾರ್ಯಾರೆಲ್ಲ ಜಗಳ ಆಡ್ತಾ ಇರ್ತಾರೆ. ಆದರೆ ಹೊರಗಡೆ ಅವ್ರು ಯಾವ ರೀತಿ ಇರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಸಾಗೇ ಇರ್ತಾರೆ. ಇಲ್ಲಿ ಬಂದು ಟಾಸ್ಕು ಅಂದ್ಬಿಟ್ಟು ಈ ರೀತಿ ಎಲ್ಲ ಆಡ್ತಾರೆ. ಈಗ ಜನಗಳು ಕೂಡ ವೋಟ್ ಮಾಡ್ಬೋದು ಯಾರು ಇಷ್ಟ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಮನೆಯೊಳಗಡೆ ಯಾರು ಹೋಗ್ಬೇಕು ಅಂತ ನೋಡೋಣ. ಇವರು ಬಿಗ್ ಬಾಸ್ ಮನೆಯೊಳಗಡೆ ಯಾರ್ಯಾರನ್ನೆಲ್ಲ ಕಳಿಸ್ತಾರೆ ಅಂದ್ಬಿಟ್ಟು ಜನಗಳು ವೋಟ್ ಪ್ರಕಾರನೇ ಕಳಿಸ್ತಾರಾ, ಇಲ್ಲ ಇವ್ರಿಗೆ ಯಾರು ಇಷ್ಟ ಅವ್ರನ್ನ ಕಳಿಸ್ತಾರಾ? ಈ ಅಗ್ನಿ ಪರೀಕ್ಷೆ ನೋಡಬೇಕಾದ್ರೆ ಜಡ್ಜಸ್ಗೆ ಅಲ್ಲಿ ಕೆಲವರು ಇಷ್ಟ ಆಗ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ರೂ ಇವ್ರಿಗೆ ಚೆನ್ನಾಗೇ ಕಾಣಿಸತ್ತೆ. ಅವ್ರು ಮಾತಾಡೋದೆಲ್ಲ ಇವ್ರಿಗೆ ಇಷ್ಟ ಆಗತ್ತೆ. ಅದೇ ಮಾತು ಬೇರೆಯವ್ರು ಮಾತಾಡಿದ್ರೆ ಆಗ ಇವ್ರ ಮುಖಗಳನ್ನ ನೋಡೋದಕ್ಕಾಗಲ್ಲ. ಆ ರೀತಿ ಇಟ್ಕೊಂಡಿರ್ತಾರೆ. ನಿಮಗೆ ಯಾರು ಬಿಗ್ ಬಾಸ್ ಮನೆಯೊಳಗಡೆ ಹೋಗಬೇಕು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಬಿಗ್ ಬಾಸ್ ಮನೆಯೊಳಗಡೆ ಯಾರು ಹೋಗಬೇಕು ಅಂತ ವೋಟ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.